ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ SB ಅಪ್ಡೇಟ್ಸ್ ಕನ್ನಡ ಚಾನಲ್ನ. ನೋಡಿ ಸ್ನೇಹಿತರೆ, ಇವತ್ತಿನ ವಿಡಿಯೋ ತಿಳಿಸ್ಕೊಡೋದೇನೆಂದರೆ, ಉಚಿತವಾಗಿ ರಾಜ್ಯಾದ್ಯಂತ ಪ್ರಯಾಣ ಮಾಡುತ್ತಿರುವ ಮಹಿಳೆಯರಿಗೆ ಮತ್ತು ಪುರುಷರಿಗೆ ಒಂದು ರಾಜ್ಯಾದ್ಯಂತ ಹೊಸ ರೂಲ್ಸನ್ನು ತಂದಿದ್ದೇನೆ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇವತ್ತಿನ ವಿಡಿಯೋದಲ್ಲಿ ಅಂದರೆ ಸ್ನೇಹಿತರೆ, ಬಸ್ನಲ್ಲಿ ಉಚಿತವಾಗಿ ಪ್ರಯಾಣ ಮಾಡ್ತಕ್ಕಂಥ ಎಲ್ಲ ಪುರುಷರಿಗೂ ಮತ್ತು ಮಹಿಳೆಯರಿಗೂ, ಹಿರಿಯ ನಾಗರಿಕರು ಕೂಡ ಒಂದು ಗುಡ್ ನ್ಯೂಸ್ ಅಂತ ತೊಗೊಂಬಂದಿದ್ವಿ ಸ್ನೇಹಿತರೆ. ಏನು ಗುಡ್ ನ್ಯೂಸ್ ಅಂದರೆ, ರಾಜ್ಯಾದ್ಯಂತ ಜಾರಿ ಆಗಲಿ ಸ್ನೇಹಿತರೆ ಒಂದು ರೂಲ್ಸ್. ಅಂದರೆ ಈಗ ನೀವು ಈಗ ಟಿಕೆಟನ್ನು ತೆಗಿಸಲೇಬೇಕು, ಅಥವಾ ನೀವು ಟಿಕೆಟ್ ತೆಗಿಸ್ತಾ ಅದು ಹಾಗೆ ಪ್ರಯಾಣವನ್ನು ಆಧಾರ್ ಕಾರ್ಡ್ ಮುಖಾಂತರ ನೀವು ಪ್ರಯಾಣವನ್ನು ಮಾಡಬೇಕೆಂದು ಸಂಪೂರ್ಣವಾದ ಒಂದು ಮಾಹಿತಿಯನ್ನು ವಿಡಿಯೋದಲ್ಲಿ ತಿಳಿಸಿಕೊಟ್ಟಿದ್ದೀನಿ ಸ್ನೇಹಿತರೆ. ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಬನ್ನಿ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಏನಿದೆ ಅಂತ ನೋಡ್ಕೊತಾ ಹೋಗೋಣ. ನೋಡಿ ಸ್ನೇಹಿತರೆ, ಎಲ್ಲ ನೆಚ್ಚಿನ ಅಂದರೆ ಕನ್ನಡ ಜನತೆಗೆ ಸ್ನೇಹಿತರೆ, ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ ಅಂದರೆ ಸಿದ್ದರಾಮಯ್ಯ ಸ್ನೇಹಿತರೆ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಸ್ನೇಹಿತರೆ, ಅಂದರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಒಂದು ವರ್ಷ ಆಗಿದೆ, 1.5 ವರ್ಷ ಆಗಿದೆ ಸ್ನೇಹಿತರೆ. ಈ ಸಮಯದಲ್ಲಿ ಹಲವಾರು ಯೋಜನೆಗಳನ್ನು ಜಾರಿಗೆ ತಂದಿದೆ. ಆದರೆ ಪ್ರಮುಖವಾದಂಥ ಒಂದು ಸಿದ್ದರಾಮಯ್ಯಗಳು ಅಂದರೆ ಕಾಂಗ್ರೆಸ್ ಸರ್ಕಾರ ಐದು ಯೋಜನೆಗಳನ್ನು ಅಂದರೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ತಂದಿದ್ದು. ಅದರಲ್ಲಿ ಬಹುಮುಖ್ಯವಾದಂಥ ಒಂದು ಶಕ್ತಿ ಯೋಜನೆ ಸ್ನೇಹಿತರೆ, ಅಂದರೆ ಮಹಿಳೆಯರಿಗೆ ಮತ್ತು ಬಡವರಿಗೆ, ಕೂಲಿ ನಾಲಿಕರಿಗೆ ಒಂದು ಸಹಾಯಕವಾಗಿದ್ದು. ಅಂದರೆ ಈಗ ಶಕ್ತಿ ಯೋಜನೆಯಿಂದ ಅಂದರೆ ಮಹಿಳೆಯರಿಗೆ ಅಂದರೆ ಕೂಡ ಅಂದರೆ ತುಂಬ ಸಹಾಯಕವಾಗಿದೆ ಸ್ನೇಹಿತರೆ. ಅದಂದ್ರೆ ರಾಜ್ಯದಿಂದ ಅನೇಕ ಮಹಿಳೆಯರು ಅಂದರೆ ಈಗ ದೇಶದಿಂದ ಮತ್ತೊಂದು ದೇಶಕ್ಕೆ ಅಥವಾ ರಾಜ್ಯದಿಂದ ಮತ್ತೊಂದು ದೇಶಕ್ಕೆ ತಿರುಗಾಡಲು ಅಂದರೆ ಉಚಿತವಾಗಿ ಪ್ರಯಾಣ ಮಾಡಲು ಸಹಾಯವಾಗಿದೆ ಸ್ನೇಹಿತರೆ. KSRTC ಬಸ್ನಲ್ಲಿ ಪ್ರಯಾಣಿಸುವ ಎಲ್ಲ ಜನತೆಗೆ ಸರ್ಕಾರ ಒಂದು ರೂಲ್ಸನ್ನು ಮತ್ತು ಸಿಹಿಯಾದ ಒಂದು ಸುದ್ದಿಯನ್ನು ತಂದಿದೆ ಸ್ನೇಹಿತರೆ. ಏನು ಸುದ್ದಿ ಎಂದು ಸಂಪೂರ್ಣವಾಗಿ ತಿಳಿಸಿಕೊಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನು ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ನೀವು KSRTCಯಲ್ಲಿ ಉಚಿತವಾಗಿ ಪ್ರಯಾಣ ಮಾಡಬೇಕಾದ್ರೆ ಮತ್ತು ನೀವು ಏನೊಂದು ದಾಖಲಾತಿಗಳು ಬೇಕಾಗುತ್ತೆ ಮತ್ತು ಅರ್ಜಿ ಸಲ್ಲಿಸಲು ಅಂದರೆ ನೀವು ಆಧಾರ್ ಕಾರ್ಡ್ ಮುಖಾಂತರ ಕೂಡ ಅಂದರೆ ಆಧಾರ್ ಕಾರ್ಡ್ ಮುಖಾಂತರ ನೀವು ಉಚಿತವಾಗಿ ಅಂದರೆ ಪ್ರಯಾಣವನ್ನು ಮಾಡಲು ಅವಕಾಶ ಇದೆ ಸ್ನೇಹಿತರೆ. ರಾಜ್ಯದಲ್ಲಿ ಶಕ್ತಿ ಯೋಜನೆ ಜಾರಿ ಆದ ನಂತರ ಸ್ನೇಹಿತರೆ, ಮಹಿಳೆಯರಿಗೆ ಅಂದರೆ ಅನೇಕ ಪ್ರಯೋಜನಗಳನ್ನು ಪಡೆದಿದ್ದಾರೆ. ಮಹಿಳೆಯರು ಮತ್ತು ಅಂದರೆ ಬಡವರಿಗೆ ಅದರಲ್ಲಿ ಬಹಳಷ್ಟು ಮುಖ್ಯವಾಗಿ ಮತ್ತು ಬಡವರಿಗೆ, ಕೂಲಿ ನಾಲಿಕರಿಗೆ ಮುಖ್ಯ ಉದ್ದೇಶದಿಂದ ಇದು ಸಹಾಯಕವಾಗಿದೆ ಅಂತ ಹೇಳ್ಬೋದು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಮುಖ್ಯ ಉದ್ದೇಶ ಅಂದರೆ ಸರ್ಕಾರದವರಿಗೆ ಕೂಡ ಅಂದರೆ ಈಗ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು, ಮಹಿಳೆಯರಿಗೆ ಅಷ್ಟೇ ಅಲ್ಲದೆ ಪುರುಷರಿಗೆ ಕೂಡ ಅಂತ ಜಾರಿಯಾಗಿದೆ ಸ್ನೇಹಿತರೆ. ಉಚಿತವಾಗಿ ಪ್ರಯಾಣ ಮಾಡಲು ಪುರುಷರಿಗೆ ಕೂಡ ಜಾರಿಯಾಗಿದ್ದು. ಅದರ ನೋಡಿ ಸ್ನೇಹಿತರೆ, ಈಗ ನಾಯಕರು, ವಿರೋಧ ಪಕ್ಷ ನಾಯಕರು, ವೃದ್ಧರು ಮತ್ತು ಅಂದರೆ ಈಗ ಇಂಧನ ಉಳಿತಾಯ ಸ್ನೇಹಿತರೆ, ಮಕ್ಕಳು ಅಂದರೆ ಕಾರ್ಯಕ್ರಮಗಳು ಜಾರಿಗೊಳಿಸಬೇಕೆಂದು ಪುರುಷರಿಗೆ ಉಚಿತ ಬಸ್ ಪ್ರಯಾಣ ಕಲ್ಪಿಸುವ ನಿಟ್ಟಿನಲ್ಲಿ ಮುಖ್ಯಮಂತ್ರಿಯಾಗಿ ಸ್ವೀಕರಿಸಿದಂಥ CM ಸಿದ್ದರಾಮಯ್ಯನವರು ವಿರುದ್ಧಕಾರವಾಗಿ ಅಂದರೆ ದೂರಿದ್ದಾರೆ ಸ್ನೇಹಿತರೆ. ವಿರೋಧ ಪಕ್ಷಗಳು ಮತ್ತು ಅಂದರೆ ಈಗಿರ್ತಕ್ಕಂಥ ಇವರು ಏನಿದ್ದಾರೆ ಸ್ನೇಹಿತರೆ, ಮಕ್ಕಳು ಮತ್ತು ಹಿರಿಯ ನಾಗರಿಕರು, ಪುರುಷರು ರೊಚ್ಚಿಗೆಯನ್ನು ಎದ್ದಿದ್ದಾರೆ ಸ್ನೇಹಿತರೆ. ಆ ಕಾರಣಕ್ಕಾಗಿ ಈ ಒಂದು ಯೋಜನೆಯನ್ನು CM ಸಿದ್ದರಾಮಯ್ಯನವರು ಜಾರಿಗೆ ತಂದಿದ್ದಾರೆ ಸ್ನೇಹಿತರೆ. ನೋಡ್ತಾ ಇರಬಹುದು ಸ್ನೇಹಿತರೆ, ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕನ್ನ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಇಲ್ಲಿ ಉಚಿತವಾಗಿ ಪುರುಷರಿಗೆ ಕೂಡ ಉಚಿತವಾಗಿ ಅಂದರೆ ಕಡಿಮೆ ರೇಟಿನಲ್ಲಿ ಅಂದರೆ ಕಡಿಮೆಯ ಬೆಲೆಯಲ್ಲಿ ಉಚಿತವಾಗಿ ಪ್ರಯಾಣವನ್ನು ಮಾಡಬಹುದೆಂದು ರಾಜ್ಯ ಸರ್ಕಾರ ಈಗ ತಿಳಿಸಿದೆ ಸ್ನೇಹಿತರೆ. ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾದಂಥ CM ಸಿದ್ದರಾಮಯ್ಯನವರು ಸ್ನೇಹಿತರೆ ತಿಳಿಸಿದ್ದಾರೆ ಸ್ನೇಹಿತರೆ. KSRTCಯಲ್ಲಿ ಉಚಿತವಾಗಿ ಮಹಿಳೆಯರು ಅಥವಾ ಪುರುಷರು ಪ್ರಯಾಣವನ್ನು ಮಾಡಲಿ ಅವಕಾಶ ಇದೆ ಸ್ನೇಹಿತರೆ. ಏಕೆಂದರೆ ಪುರುಷರಿಗೆ ಅರ್ಧ ರೇಟ್ ಅಂದರೆ ಸ್ನೇಹಿತರೆ ಈಗ 29 ರೂಪಾಯಿ ಅಂತಿದ್ದು, ಅದಕ್ಕಾಗಿ ಅದರಲ್ಲಿ ಅರ್ಧ ರೇಟ್ನಂತ ಕೊಡ್ತೀವಿ ಎಂದು CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ವಿಡಿಯೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗನೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ಕೊನೆಯವರೆಗೂ ನೋಡಿ ಸ್ನೇಹಿತರೆ. ರಾಜ್ಯಾದ್ಯಂತ ಕಾಂಗ್ರೆಸ್ ಸರ್ಕಾರವು ಜಾರಿಗೊಳಿಸಿದಂಥ 5 ಗ್ಯಾರಂಟಿಗಳು ಸ್ನೇಹಿತರೆ, ಅದರಲ್ಲಿ ಮುಖ್ಯವಾದಂಥ ಶಕ್ತಿ ಯೋಜನೆ ಇದಾಗಿದ್ದು ಸ್ನೇಹಿತರೆ. ಈಗ ರಾಜ್ಯದಲ್ಲಿ ಅಂದರೆ ಬಡವರಿಗೆ ಮತ್ತು ಕೂಲಿ ನಾಲಿಕರಿಗೆ ಮತ್ತು ಮಹಿಳೆಯರಿಗಂತೂ ತುಂಬ ಸಹಾಯಕವಾಗಿದೆ ಸ್ನೇಹಿತರೆ. ಮಹಿಳೆಯರು ಅಂದರೆ ಒಂದು ರಾಜ್ಯದಿಂದ ರಾಜ್ಯಕ್ಕೆ ಅಥವಾ ಒಂದು ನಗರದಿಂದ ನಗರಕ್ಕೆ ಅಂದರೆ ತಿರುಗಾಡಲು ಮತ್ತು ಅವರು ಪ್ರಯಾಣ ಮಾಡಲು ಭರ್ಜರಿ ಅಂದರೆ ಅವಕಾಶವಾಗಿದೆ ಸ್ನೇಹಿತರೆ. ಈಗ ನೋಡಿ ಸ್ನೇಹಿತರೆ, ಸಮಗ್ರ ಇಂಧನ ಉಳಿತಾಯ ಮಾಡಲು ಅಂದರೆ CM ಸಿದ್ದರಾಮಯ್ಯನವರು ಯೋಜನೆ ಜಾರಿಗೊಳಿಸಿದ್ದಾರೆ ಸ್ನೇಹಿತರೆ. ಬಸ್ನಲ್ಲಿ ಎಲ್ಲ ಪುರುಷರಿಗೆ ಭರ್ಜರಿ ಸಿಹಿ ಸುದ್ದಿಯನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಐಷಾರಾಮಿ ಮತ್ತು AC ಸ್ಲೀಪರ್ ಕೋಚ್ ಬಸ್ಗಳನ್ನು ಸ್ನೇಹಿತರೆ ಹೊರತುಪಡಿಸಿ ಎಲ್ಲ ಬಸ್ಸುಗಳಲ್ಲಿ ಮಹಿಳೆಯರು ಮಾಡ್ಬೋದು. ರಾಜ್ಯದೊಳಗೆ ಬೇಕಾದಲ್ಲಿ ಅಂದರೆ ಉಚಿತವಾಗಿ ಪ್ರಯಾಣಿಸಬಹುದು ಎಂದು CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಸ್ನೇಹಿತರೆ. ಇದರಿಂದಾಗಿ ಬಸ್ಸುಗಳು ಸಾಕಷ್ಟು ಜನದಟ್ಟಣೆಯಿಂದ ಕೂಡಿರುತ್ತವೆ. ಅದಕ್ಕಾಗಿ ಬಸ್ನಲ್ಲಿ ಪ್ರಯಾಣಿಸುವ ಪುರುಷರಿಗೆ ಟಿಕೆಟ್ ಕೊಟ್ಟು ಬಸ್ನಲ್ಲಿ ನಿಲ್ಲಬೇಕೆಂದು
ಇತ್ತು ಒಂದು ಸ್ನೇಹಿತರೆ. ಆಗ ಈ ಕಾರಣಕ್ಕಾಗಿ ಸಿ ಎಂ ಸಿದ್ದರಾಮಯ್ಯನವರು ಈಗ ಪುರುಷರು ಮತ್ತು ಹಿರಿಯ ನಾಗರಿಕರು ತೊಂದರೆಯಿಂದ ದಂಗೆದ್ದಿದ್ದಾರೆ ಸ್ನೇಹಿತರೆ. ಅದಕ್ಕಾಗಿ ಈಗ ಬಸ್ನಲ್ಲಿ ಪ್ರಯಾಣಿಸುವ ಪುರುಷರಿಗೆ ಕೂಡ ಅರ್ಧ ಟಿಕೆಟ್ ಕೊಟ್ಟು ಅವರು ಕೂತುಕೊಂಡು ಪ್ರಯಾಣ ಮಾಡಬಹುದೆಂದು ಸಿ ಎಂ ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ಈ ಯೋಜನೆ ರಾಜ್ಯದಲ್ಲಿ ಎಲ್ಲ ರಾಜ್ಯಾದ್ಯಂತ ಜನರಿಗೆ ಒಂದು ಉಪಯುಕ್ತವಾಗಿದೆ ಸ್ನೇಹಿತರೆ. ಬಾಯ್ ಸ್ನೇಹಿತರೆ, ಮತ್ತೊಂದು ವಿಡಿಯೋ ಸಿಗೋಣ. ಬಾಯ್.